ದರ್ಶನ್ ಪಟಾಲಂನ ಮತ್ತೊಬ್ಬ ಸದ್ಯ ವಶಕ್ಕೆ. ಮೊಬೈಲ್ನಲ್ಲಿ ಡೀಟೇಲ್ಸ್ ಡಿಲೀಟ್ ಮಾಡಿರುವ ಶಂಕೆ. ಅಜ್ಞಾತ ಸ್ಥಳದಲ್ಲಿ ಪೊಲೀಸರಿಂದ ವಿಚಾರಣೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಮುಗಿಯದ ಸಂಕಷ್ಟ. ಕೊಲೆ ಕೇಸ್ ಪಾರಾಗಲು ನೀಡಿದ್ರಂತೆ ಕೋಟಿ ಕೋಟಿ ಆಮಿಷ. ಇವತ್ತು ಕೋರ್ಟ್ಗೆ ಹಾಜರು ಸಾಧ್ಯತೆ. ರಾಜಕೀಯ ಎಂಟ್ರಿಗೆ ಸಜ್ಜಾಗಿದ್ರಂತೆ ನಟ ದರ್ಶನ್. ಚನ್ನಪಟ್ಟಣದಿಂದ ಸ್ಪರ್ಧಿಸಲು ಸಜ್ಜಾಗಿದ್ರ ನಟ. ಕಿಚ್ಚು ಹಚ್ಚಿದ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆ. ನಾಪತ್ತೆಯಾಗಿದ್ದ ಬಿಎಸ್ ಯಡಿಯೂರಪ್ಪ ಪ್ರತ್ಯಕ್ಷ. ದೆಹಲಿಯಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ ಬಿಎಸ್ವೈ ಮಧ್ಯಾಹ್ನ 12:15ಕ್ಕೆ ಬೆಂಗಳೂರಿಗೆ ತಲುಪಲಿರುವ ಮಾಜಿ ಸಿಎಂ. ಚಿತ್ರದುರ್ಗದಲ್ಲಿ ರಣಭೀಕರ ಅಪಘಾತ. 3 ಸ್ಥಳದಲ್ಲೇ ಸಾವು. 3 ಸ್ಥಿತಿ ಗಂಭೀರ. ಆನೇಕಲ್ ಮಂಡ್ಯದಲ್ಲೂ ಸರಣಿ ಆಕ್ಸಿಡೆಂಟ್. ಕಾರುಗಳು ಪುಡಿ ಪುಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಇವತ್ತು ದರ್ಶನ್ ಮತ್ತು ಪಟಾಲಂ ಕೋರ್ಟ್ ಮುಂದೆ ಹಾಜರಾಗುವಂತ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಇನ್ನೂ ಕೂಡ ಕೆಲವರ ಹೆಸರು ಈಗ ಕೇಳಿಬರ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಸಂಕಷ್ಟ ಮುಂದುವರೆದಿದೆ. ಇವತ್ತು ಕೋರ್ಟ್ಗೆ ದರ್ಶನ್ ಮತ್ತು ಗ್ಯಾಂಗ್ ಹಾಜರು ಮಾಡುವಂತ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ಈಗ ಮತ್ತೊಂದು ಹಂತಕ್ಕೆ ಬಂದಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕಮಿಷನರ್ ವಿಸಿಟ್ ಕೊಟ್ಟಿದ್ದಾರೆ. ಪಶ್ಚಿಮ ವಿಭಾಗದ ಡಿಸಿಪಿ ಜೊತೆಯಲ್ಲೇ ದಯಾನಂದ್. ಮೊನ್ನೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಬಂದಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಸಂಕಷ್ಟ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮುಂದುವರೆದಿದೆ. ಇವತ್ತು ಕೋರ್ಟ್ ಮುಂದೆ ದರ್ಶನ್ ಮತ್ತೆ ಈ ಗ್ಯಾಂಗ್ ಇದೆಯಲ್ಲ ಅವರನ್ನ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ದರ್ಶನ್ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೂರಕವಾದಂತ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಪಟ್ಟಣಗೆರೆಯ ಆ ಶೆಡ್ನ ಮಹಜರು ಜೊತೆಗೆ ಚಿತ್ರದುರ್ಗಕ್ಕೂ ಕೂಡ ಹೋಗಿ ಪೊಲೀಸರು ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಕೆಲ ಪೂರಕ ಸಾಕ್ಷಿಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 19 ಜನರು ಈ ಪ್ರಕರಣದಲ್ಲಿ ಫಿಟ್ ಆಗಿದ್ದಾರೆ. ಅದರಲ್ಲಿ ದರ್ಶನ್ ಪ್ರಮುಖ ಆರೋಪಿ. ಈ ದರ್ಶನ್ ಸೇರಿದಂತೆ ಇನ್ನುಳಿದಂಥ ಆರೋಪಿಗಳನ್ನು ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಸೇರಿದಂತೆ ಇನ್ನುಳಿದಂಥ 19 ಜನ, ಟೋಟಲ್ ಆಗಿ 19 ಜನ ಇವತ್ತು ಅವರನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಮುಂದುವರೆದು ಈ ಹಂತಕ್ಕೆ ಏನೇನು ಪೂರಕವಾದಂಥ ಸಾಕ್ಷಿ ಸಿಕ್ಕಿದೆ, ಬೇರೆ ಯಾರ್ಯಾರು ಅಂಧರಾಗಿದ್ದಾರೆ, ಯಾರು ಅಪ್ಸ್ಕೊಂಡಾಗಿದ್ದಾರೆ, ಪೊಲೀಸರ ತನಿಖೆ ಹೇಗೆ ನಡೀತಾ ಇದೆ, ಇದೆಲ್ಲದರ ಡೀಟೇಲ್ನೊಂದಿಗೆ ನನ್ನ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಇವತ್ತು ಹೆಚ್ಚಿನ ಒಂದು ಪೂರಕವಾದಂಥ ಸಾಕ್ಷಿ ಜೊತೆಗೆ ಕೋರ್ಟ್ ಮುಂದೆ ಕೂಡ ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಮುಂದುವರೆದು ಏನೇನಾಗ್ಬೋದು. ಇವತ್ತು ಕಮಿಷನರ್ ಕೂಡ ಇವತ್ತು ಬರ್ತಾ ಇದ್ದಾರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ. ನಾಗರಾಜ್, ರಂಜಿತ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಇವತ್ತು ಏನು ಮೊದಲಿಗೆ ಬಂಧಿತರಾಗಿದ್ರು 13 ಆರೋಪಿಗಳು ಅವರನ್ನ ನ್ಯಾಯಾಲಯದ ಎದುರು ಹಾಜರುಪಡಿಸುವ ಸಾಧ್ಯತೆ ದಟ್ಟವಾಗಿದೆ ಅಂತೇಳಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಂತಂದ್ರೆ, ಏನು ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಮಾತ್ರ ಓಪನ್ ಕೋರ್ಟ್ ಇರುತ್ತೆ. ನಾಳೆಗೆ ಅವರ ಕಸ್ಟಡಿ ಅಂತ್ಯ ಆಗ್ತಾ ಇದ್ರು. ನಾಳೆ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸಿದ್ರೆ ಅವರನ್ನು ಮತ್ತೆ ಕಸ್ಟಡಿಗೆ ಕಳಿಸುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ರಿಂದ 5 ಆರೋಪಿಗಳು ಪೂರ್ಣ
ಪುನಃ ಪೊಲೀಸರ ಕಸ್ಟಡಿಗೆ ಬೇಕಾಗಿದೆ. ಹೀಗಾಗಿ ದರ್ಶನ್, ಪವಿತ್ರ ಗೌಡ, ರಾಘವೇಂದ್ರ, ಪ್ರದೂಷ್ ಸೇರಿದಂತೆ ಒಂದು 6 ಜನರನ್ನ ಮತ್ತೆ ಕಸ್ಟಡಿಗೆ ಪಡೆಯುವ ಉದ್ದೇಶ ಪೊಲೀಸರಿಗೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ದೊಡ್ಡ ಕಾನ್ಸ್ಪಿರಸಿಯಲ್ಲಿ ಇವರ ಪಾತ್ರ ಬಹಳ ಪ್ರಮುಖವಾಗಿದೆ. ಇನ್ನಷ್ಟು ವಿಚಾರಣೆಗೆ ಇವರನ್ನ ಒಳಪಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತೇ ಒಂದು ಓಪನ್ ಕೋರ್ಟಲ್ಲಿ ಆರೋಪಿಗಳನ್ನು ಹಾಜರುಪಡಿಸಿ ಅವರನ್ನ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೋಸ್ಕರ ಇವತ್ತೇ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಇದು ಒಂದು ಕಡೆ ಬೆಳವಣಿಗೆ ಆದರೆ, ಮತ್ತೊಂದು ಕಡೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ನಿನ್ನೆ ಒಂದು ತನಿಖಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ರು. ಈ ಒಂದು ಪ್ರಕರಣದಲ್ಲಿ ಕೆಲವೊಂದು ಆರೋಪಿಗಳು ನ್ಯಾಯಾಲಯದಲ್ಲಿ